ನೌಟಂಕಿ ಏನು ಮಾಮ್ಸ್ ನೋಡೋಲ್ಲ ಎಲ್ಲ ಡವಿಲ್ನ ವಿಮರ್ಶೆಗೆ ಸ್ವಾಗತ ಅಂತ ಹೇಳಲ್ಲ. ನಾನು ವಿಮರ್ಶೆ ಮಾಡ್ತಾ ಇಲ್ಲ, ಅಲ್ಲಿ ಆಸ್ ಎ ಫ್ಯಾನ್ ಆ್ಯಂಗಲಲ್ಲಿ ಕುತ್ಕೊಂಡು ಮಾಡ್ತಾ ಇರುವಂಥ ವಿಡಿಯೋ ಇದು. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಊರು ಬಾಗ್ಲು ಮಾಡೋಕೆ ಹೋಗ್ಬಿಡಿ, ರಿವ್ಯೂ ನೆಟ್ಟಿಗಿಲ್ಲ, ಅದು ನೆಟ್ಟಿಗಿಲ್ಲ, ಇದು ನೆಟ್ಟಿಗಿಲ್ಲ ಅಂತ ನಾನೇ ಫಸ್ಟೇ ಹೇಳ್ತಾ ಇದ್ದೀನಿ. ನಾನು ರಿವ್ಯೂ ಕೊಡ್ತಾ ಇಲ್ಲ ಫಿಲಮ್ದು, ನಾನು ಆಸ್ ಎ ಫ್ಯಾನ್ ಆ್ಯಂಗಲಲ್ಲಿ ಕುತ್ಕೊಂಡು ಮಾಡ್ತಾ ಇರೋಂಥ ವಿಡಿಯೋ ಇದು. ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಕಮೆಂಟ್ ಸೆಕ್ಷನಲ್ಲಿ ಸೆಕೆಂಡು ಮಾರ್ಟಿನು ಅದು ಇದು ಹೌದು ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಹಾಕೊಂಡು ಇರ್ತಾರಪ್ಪ, ಗೊತ್ತು ನನಗೆ. ಏನಕ್ಕೆ ಅಂತಂದರೆ 2 ಕ್ಯಾರೆಕ್ಟ್ರಪ್ಪ, ಇಲ್ಲಿರೋದು ಒಂದೇ ಕ್ಯಾರೆಕ್ಟರ್ ಅಲ್ಲ. ಕ್ಯಾರೆಕ್ಟರ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತಂದರೆ ವಾಯ್ಸು ಕೂಡ ಚೇಂಜ್ ಇರಬೇಕು. ಹೌದು, ಇಲ್ಲಿ ಒಂದು ಸ್ವಲ್ಪ ರಫ್ ವಾಯ್ಸಲ್ಲಿ ಮಾತಾಡುವಂಥ ಒಂದು ಕ್ಯಾರೆಕ್ಟರ್ ಇದೆ, ಅದೇ ದ ಡೆವಿಲ್. ಇನ್ನೊಬ್ಬರು ಸಾಫ್ಟ್ ವಾಯ್ಸಲ್ಲಿ ಮಾತಾಡುವಂಥ ಕ್ಯಾರೆಕ್ಟ್ರು ಕೃಷ್ಣ. ಡಬಲ್ ರೋಲು ಮಾಡಿರೋದು ನಮ್ಮ ಡಿ ಬಾಸ್ ಇದರಲ್ಲಿ. ನೋಡಿರ್ತಾರ ಅಂತ ಅಂದ್ಕೊಂಡಿದ್ದೀನಿ, ಹೋಗ್ಬಿಟ್ಟದೆ ಮಾರ್ಟಿನ್ ಗೀಟಿಂಗ್ ಎಲ್ಲ ಕಂಪೇರ್ ಮಾಡ್ತಾ ಇರ್ತೀರಾ, ಸೀರಿಯಸ್ ನಗಬೇಕು ಅಂತ ಅನಿಸುತ್ತೆ. ಅಲ್ಲಿ ಅದರಲ್ಲಿ ಮಾರ್ಟಿನಲ್ಲಿರೋದೇ ಬೇರೆ, ಇಲ್ಲಿರೋದೇ ಬೇರೆ. ಇಲ್ಲಿ ಡ್ಯುವಲ್ ಕ್ಯಾರೆಕ್ಟ್ರುಗಳು ಬೇರೆ ಬೇರೆ ಕ್ಯಾರೆಕ್ಟರ್ಗಳಿದ್ದಾವೆ ಇಲ್ಲಿ. ಅರ್ಥ ಮಾಡ್ಕೋಬೇಕಾಗತ್ತೆ. ಬಿಡಿ, ಅರ್ಥ ಮಾಡ್ಕೊಂಡೆ ಏನೋ ಬಾಯಿಗೆ ಬಂದಿದ್ದು ಕಮೆಂಟ್ ಹಾಕೋರು, ನಾವೇನು ಸುಮ್ಮನೆ ಇರೋದಕ್ಕಾಗುತ್ತೆ? ಕಮೆಂಟಲ್ಲಿ ಹಾಕೊಳ್ರಿ, ಏನು ಬೇಕಾದ್ರೆ ಹಾಕೊಳ್ರಿ, ನಿಮ್ಮ ಖುಷಿ ನಿಮ್ಮಿದು. ಬಟ್ ಡಿ ಬಾಸ್ ಸಂಪಾದನೆ ಮಾಡಿರೋಂಥ ಅಭಿಮಾನಿಗಳನ್ನಂತೂ ನೀವು ತಪ್ಸಕ್ಕಂತೂ ಆಗೋದಿಲ್ಲ. ಮೂವಿ ಅಂತೂ ನೋಡ್ತಾರೆ. ಈ ಚೆನ್ನಾಗಿದ್ರೆ ನೋಡ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ಕೂಡ ನೋಡ್ತಾರೆ. ಆ್ಯಂಡ್ ನಿಜವಾಗ್ಲೂ ಆ್ಯಕ್ಷನ್ ಇಷ್ಟಪಡೋರ್ಗಂತೂ ಒಂಥರ ಸಾಕಾಗಿದೆ. ಆ್ಯಕ್ಷನ್, ನೀವು ಫೈಟಿಂಗ್ ಅದು ಇದೆಲ್ಲ ಸ್ಟಂಟ್ಸ್ಗಳು ಅದು ಎಲ್ಲ ಇಷ್ಟಪಡ್ತೀರಾ ಅಂತಂದರೆ ನಜ್ಜಿ ಕ್ರೇಜಿ ಆಗಿದೆ ಗುರು. ಅದೇ ಆ್ಯಕ್ಷನ್ ಗೀಕ್ಷನ್ ಏನಾದ್ರು ಇಷ್ಟಪಟ್ಟಿಲ್ಲ ಅಂದರೆ ನೀವು ಏನು ಗುರು ಇದು ಸ್ವಲ್ಪ ಬೋರ್ ಆಗ್ಬೋದು. ಆ್ಯಕ್ಷನ್ ಸೀನ್ಸ್ಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ. ಹೌದು, ಫೈಟ್ ಸೀನ್ಸ್ಗಳು ಸ್ವಲ್ಪ ಎಲಿವೇಷನು ಅದು ಇದೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಡಿ ಬಾಸ್ ಮೂವಿ ಅಂತ ಅಂದಾಗ ಖಂಡಿತ ಎಲಿವೇಷನು ಜೊತೆ ಬಿಲ್ಡಪ್ ಅದು ಇದೆಲ್ಲ ಖಂಡಿತ ಇದ್ದೇ ಇರುತ್ತೆ. ಸೊ ಅದು ನೋಡಿದ್ದೀವಿ. ಆ್ಯಂಡ್ ಎಂದಿನಂತೆಯೇ ಕಾಟೇರಾಗೆ ಕಂಪೇರ್ ಮಾಡ್ತಾರೆ. ಇದ್ರಲ್ಲಿ ಸಿಕ್ಕಾಪಟ್ಟೆ ಕಾಟೇರಾಗ ನಾವು ಲಾಸ್ಟ್ ಮೂವಿನ ನೋಡ್ತು ಅಂತಾರೆ, ಈ ಮೂವಿನ ತೊಗೊಂತು ಅಂದರೆ ಇದರಲ್ಲಿ ಎಲಿವೇಷನು ಬಿಲ್ಡಪ್ ಅದು ಇದೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಸ್ವಲ್ಪ ಎಕ್ಸಾಜುರೇಟಿಂಗ್ ಅಂತ ಸ್ವಲ್ಪ ಜನಕ್ಕೆ ಅನ್ನಿಸ್ಬೋದು. ಬಟ್ ಡಿ ಬಾಸ್ ಫ್ಯಾನ್ಸ್ಗಳಿಗೆ ಖಂಡಿತ ಇದೇನು ಅನ್ಸೋದಿಲ್ಲ, ಇಲ್ಲ ಆಗಿರೋ ಸಖತ್ತಾಗಿದೆ ಅಜ್ಜಿ, ಕ್ರೇಜಿ ಆಗಿದೆ ಅಂತ ಅನಿಸುತ್ತೆ. ಸೊ 2 ವರ್ಷ ಆದಮೇಲೆ ಬಂದಿರೋಂಥ ಮೂವಿಗಳು, ಆಲ್ಮೋಸ್ಟ್ 2 ವರ್ಷ ಆದಮೇಲೆ ಬಂದಿರೋಂಥ ಮೂವಿ ಇಂಡಸ್ಟ್ರಿನೇ ಒಂಥರ ಟುಪ್ಪಕ್ಕೆ ನಂಗೆ ಬಿದ್ದೋಗ್ಬಿಟ್ಟಿತ್ತು. ಇವಾಗ ಮಾರ್ಕ್ ಬೇರೆ ಬರ್ತಾ ಇದೆ. ಆ್ಯಂಡ್ ನಾನು ಎಲ್ಲ ಮೂವಿಗಳು ನೋಡ್ತೀನಿ ಗುರು. ಇವಾಗ ಸುದೀಪ್ ಅವ್ರ ಫ್ಯಾನ್ಸ್ಗಳು ಜೊತೆ ಎಲ್ಲರ ಫ್ಯಾನ್ಸ್ಗಳು, ಧ್ರುವ ಸರ್ಜಾ ಆಗಿರ್ಬೋದು, ಯಾರು ಶ್ರೀವಾಜ್ ಕುಮಾರ್ ಮೂವಿನೂ ಕೂಡ ಬರ್ತಾ ಇದೆ, ಅವ್ರ ಮೂವಿನೂ ಕೂಡ ಬರ್ತಾ ಇದೆ. ಸೊ ನಾನು ಎಲ್ಲರ ಮೂವಿನೂ ನೋಡ್ತೀನಿ. ಇವ್ರ ಮೂವಿ ನೋಡಲ್ಲ, ಯಶ್ ಮೂವಿ ನೋಡಲ್ಲ, ಅವ್ರ ಮೂವಿ ನೋಡಿ ಎಲ್ಲರ ಮೂವಿನೂ ನೋಡ್ತೀನಿ. ಎಲ್ಲರ ಮೂವಿನೂ ಅದೇ ಥರ ಸಪೋರ್ಟ್ ಮಾಡ್ತೀನಿ. ಆದರೆ ಸ್ವಲ್ಪ ನಮ್ಮ ಡಿ ಬಾಸ್ ಮೂವಿಗೆ ಸ್ವಲ್ಪ ಜಾಸ್ತಿ ಎಲಿವೇಷನು ಅದು ಇದೆಲ್ಲ ಇರುತ್ತೆ. ನಮಗೆ ಅದು ಒಂಥರ ಬ್ಲಡ್ಡಿಂದನೇ ಬರುತ್ತೆ, ಯಾಕಂದರೆ ಚಿಕ್ಕ ವಯಸ್ಸಿಂದ ಆ ಥರ ಬೆಳೆದಿರೋದ್ರಿಂದ. ಸೊ ಮೂವಿ ವಿಚಾರಕ್ಕೆ ಬಂತಂದರೆ ಡ್ಯುವಲ್ ರೋಲು ಎಲ್ಲರಿಗೂ ಗೊತ್ತಿದೆ. ಇದು ಏನು ಸ್ಪೆಷಲಾಗಿ ಏನು ಹೇಳಬೇಕಾಗಿಲ್ಲ. ಸಿ ಎಮ್ ಒಬ್ಬ ಕಿತ್ತೋಗಿರೋ ಸಿ ಎಮ್ಗೆ ಒಬ್ಬ ಕಿತ್ತೋಗಿರೋ ಮಗ ಹುಡ್ದ ಅಂತಂದರೆ ಏನೇನು ಕಿತ್ತೋದ ಕೆಲಸಗಳನ್ನ ಮಾಡ್ತಾನೆ ಅನ್ನೋದನ್ನ ಆ ಡೆವಿಲ್ ಅನ್ನೋ ಕ್ಯಾರೆಕ್ಟ್ರು ತಗೊಂಡೋಗಿದ್ದಾರೆ ಡಿ ಬಾಸ್ ಅವರು. ಅದು ಫಸ್ಟು ತೋರಿಸೋದು ಆ ಕ್ಯಾರೆಕ್ಟ್ರು ಹೊರತೆ. ಆಮೇಲೆ ಮಧ್ಯೆ ಬಂದು ಹೋಗ್ತಿರುತ್ತೆ ಈ ಕ್ಯಾರೆಕ್ಟ್ರು, ಕೃಷ್ಣ ಅನ್ನೋ ಕ್ಯಾರೆಕ್ಟ್ರು. ಸೊ ಅದು ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು, ಅದು ಒಂಥರ ಮುಗ್ಧ ಕ್ಯಾರೆಕ್ಟ್ರು, ಆ್ಯಕ್ಟರ್ ಆಗಬೇಕು ಅನ್ನೋ ಕ್ಯಾರೆಕ್ಟ್ರು. ನಾನೇನೆಲ್ಲ ಸ್ಪಾಯ್ಲರ್ ಏನು ಕೊಡ್ತಾ ಇಲ್ಲ, ನಾನು ಕ್ಯಾರೆಕ್ಟ್ರ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅನ್ನಿಸ್ತೀನಿ. ವಿಮರ್ಶೆ ಮಾಡಲ್ಲ ಅಂದ್ಬಿಟ್ಟು ಕ್ಯಾರೆಕ್ಟ್ರ್ ಅದು ಅಷ್ಟೇ. ಸೊ ಕೃಷ್ಣ ಅನ್ನೋ ಕ್ಯಾರೆಕ್ಟ್ರು ಎಲ್ಲರಿಗೂ ಇಷ್ಟ ಆಗುವಂಥ ಕ್ಯಾರೆಕ್ಟ್ರು. ಡೆವಿಲ್ ಅನ್ನೋ ಕ್ಯಾರೆಕ್ಟ್ರು ಅದೊಂಥರ ಕಾಮುಕ ಕ್ಯಾರೆಕ್ಟರು, ಆಮೇಲೆ ಆ್ಯರೋಗೆಂಟ್ ಆಗಿರೋ ಕ್ಯಾರೆಕ್ಟ್ರು, ತೀರಾ ವರ್ಸ್ಟ್ ಆಗಿರೋ ಕ್ಯಾರೆಕ್ಟ್ರು, ರಫ್ ಆಗಿರೋವಂಥ ಕ್ಯಾರೆಕ್ಟ್ರು, ಮನುಷ್ಯತ್ವ ಇಲ್ಲದೆ ಇರೋವಂಥ ಕ್ಯಾರೆಕ್ಟ್ರು, ಅದು ದ ಡೆವಿಲ್ ಕ್ಯಾರೆಕ್ಟರು. ಸೊ ಆ ಕ್ಯಾರೆಕ್ಟ್ರು ಈ ಕ್ಯಾರೆಕ್ಟ್ರನ್ನ ತೊಗೊಂಡು ನೋಡ್ತು ಅಂದರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಗುರು. ನೀವು ಹೇಳ್ತಿರಲ್ಲಪ್ಪ ಮಾರ್ಟಿನ್ ಗೀಟಿನ್ ಅದು ಸೆಕೆಂಡ್ ಮಾರ್ಟಿನ್ ಅಂತ ಎಲ್ಲ ಸ್ವಲ್ಪ ಅದನ್ನ ಹಾಕ್ತಿರಲ್ಲ ಕಮೆಂಟ್ ಸೆಕ್ಷನಲ್ಲಿ, ಗೊತ್ತು ಹಾಕ್ತೀರಾ ಅಂತ, ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ ಅಂತ. ಸೊ ಆ್ಯರೋಗೆಂಟಾಗಿರೋ ಅಂಥವನು ಸಾಫ್ಟಾಗಿ ಮಾತಾಡೋಕ್ಕಾಗುತ್ತಾ? ಒಬ್ಬ ಕೋಪಿಷ್ಟ ಆ್ಯರೋಗೆಂಟಾಗಿರೋನು, ಒಬ್ಬ ಒಂಥರ ಸೈಕೋ ಥರ ಇರೋರು ನಾರ್ಮಲಾಗಿ ಮಾತಾಡೋಕ್ಕಾಗತ್ತಾ? ಗೊತ್ತಿಲ್ಲ ಅದು ಯಾವ ಥರ ಆಗೋಂತಿರೋ. ಸೊ ಅದಕ್ಕೆ ಬೇಕಾಗಿರೋ ಪಾತ್ರಕ್ಕೆ ಬೇಕಾಗಿರೋದನ್ನ ಅವ್ರು ಮಾಡಿದ್ರು ಅಷ್ಟೇ, ಏನು ಪಾತ್ರಕ್ಕೆ ಬೇಕಾಗದೇ ಇರೋ ಅಂಥದ್ದೇನೂ ಮಾಡಿಲ್ಲ ಅಲ್ಲಿ. ಸೊ ರೋಲ್ನಂತೂ ಕರೆಕ್ಟಾಗಿನೇ ಕಡಕಾಗಿ ನಿಭಾಯಿಸಿದ್ರೆ. ಆ್ಯಂಡ್ ಹೀರೋಯಿನ್ನ ರೋಲು ಇಲ್ಲಿ ಒಂಥರ ಡೆಪ್ತ್ ಇದೆ ಗುರು, ಹೀರೋಯಿನ್ ಪಾತ್ರಕ್ಕೆ ಡೆಪ್ತ್ ಇದೆ. ನಾವು ನಾರ್ಮಲಾಗಿ ಮೂವೀಸ್ಗಳಲ್ಲಿ ನೋಡೋದ್ರಲ್ಲೆಲ್ಲ ರೀಸೆಂಟಾಗಿ ಬರ್ತಾರಂಥ ಮೂವೀಸ್ಗಳಲ್ಲೆಲ್ಲ ಹೀರೋಯಿನ್ ಪಾತ್ರಕ್ಕೆ ಅಷ್ಟೇನು ಡೆಪ್ತ್ ಇರೋದಿಲ್ಲ, ಬರೀ ಹೀರೋಗೆ ಎಲಿವೇಷನ್ ಇರುತ್ತೆ. ಈ ಒಂದು ಮೂವಿಲಿ ಡೆಪ್ತ್ ಅಂತೂ ಇದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಸಾಂಗ್ ಯಾವುದು ಅಂತಂದರೆ ಆ ಒಂದೇ ಒಂದು ಸಲ ಗುರು. ನಿಜಾಲು ನೀವು ಆನ್ ಸ್ಕ್ರೀನ್ ನೋಡ್ತೀರಿ ಅಂತಂದರೆ ಕಳೆದೋಗ್ಬಿಡ್ತೀರ ಆ ಸಾಂಗ್ನ. ಆ ಸಾಂಗ್ ನೋಡೋಕ್ಕೆ ಹೋಗಬೇಕು ಗುರು, ನಜ್ಜಿ ಸೈಕಾಗಿ ಬಂದೈತೆ ಆ ಸಾಂಗು. ಆ್ಯಂಡ್ ಡಿ ಬಾಸ್ ಅವರು ಜೈಲ ಹೊರಗಡೆ ಇದ್ದಾಗ ಮತ್ತು ಈಚೆಗಡೆ ಬಂದಿದ್ರಲ್ಲ, ಮೂವಿನ ಕಂಪ್ಲೀಟ್ ಮಾಡಿದ್ರಲ್ಲ, ಸೊ ಆ ಟೈಮಿಗೆ ಗೊತ್ತಾಗುತ್ತೆ ನಮಗೆ, ಕಂಡುಹಿಡಿಬೋದು ಯಾವ ಟೈಮಲ್ಲಿ ಈ ಪೋರ್ಷನ್ನು ತೆಗೆದಿದ್ದಾರೆ ಅಂತ. ಪಂಚೆ ಕಟ್ಕೊಂಡು ಬರ್ತಾರೆ, ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಹಾಕೊಂಡು, ವೈಟ್ ಶರ್ಟ್ ಮತ್ತು ಪಂಚೆ ಹಾಕೊಂಡು ಬರ್ತಾರೆ. ಸೊ ಅದೆಲ್ಲ ಗೊತ್ತಾಗುತ್ತೆ ಇದೆಲ್ಲ ಈಚೆ ಬಂದ ಮೇಲೆ ಮಾಡಿರೋದು ಅಂತ.
ಸೊ ಇನ್ನೇನು ವಿಮರ್ಶೆ ಮಾಡೋಣ, ನಮಗೆ ವಿಮರ್ಶೆ ಎಲ್ಲ ಹೊಸ್ತು. ಬಟ್ ಆಸ್ ಅ ಫ್ಯಾನ್ ಆ್ಯಂಗಲಲ್ಲಿ ಕೂತ್ಕೊಂಡು ನೋಡ್ತು ಅಂದರೆ ಮೂವಿ ಏನೋ ಹೆವಿ ಮಾಡಿಬಿಟ್ಟಿದ್ದಾರೆ, ಅಮ್ರಾಂಬ್ರಿ ಏನೋ ಯಾರು ಮಾಡಿದ್ರೆ ಅದು ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ, ಆ ಥರ ಎಲ್ಲ ಓವರ್ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಳಕ್ಕೆ ಹೋಗ್ಬಿಡಿ. ಸೊ ನೀವು ಬಾಸ್ ಮೂವಿ ನೋಡಿದ್ದೀರಾ? ನಾನು ಕ್ಲಾಸಿಗೆ ಮಾಸಿಗೆ ಬಾಸ್, ಅಲ್ಲೂ ಡ್ಯುವಲ್ ರೋಲು, ಇಲ್ಲೂ ಡ್ಯುವಲ್ ರೋಲು, ಅದೇ ಥರ ಇದೆ ಅಂತ ಹೇಳ್ತಿಲ್ಲ. ಕ್ಯಾರೆಕ್ಟರ್ ವೈಸ್ ನೋಡ್ತು ಅಂತಂದರೆ ಒಂದು ಕ್ಯಾರೆಕ್ಟ್ರು ಅದೇ ಥರ ತೊಗೋಬೋದು, ಇನ್ನೊಂದು ಕ್ಯಾರೆಕ್ಟ್ರು ಇನ್ನೊಂದು ಸ್ವಲ್ಪ ಅತಿ ಕ್ರೂಯಲ್ ಆಗಿರೋವಂಥ ಕ್ಯಾರೆಕ್ಟ್ರುಗಳು ಆ ಬಾಸ್ ಮೂವಿಲಿ ಇರೋವಂಥ ಕ್ಯಾರೆಕ್ಟರ್ ಅಲ್ಲ. ಬಾಸ್ ಮೂವಿಲಿ ಅವ್ರು ಅಣ್ಣ ಇರ್ತಾರಲ್ಲ ಆ ಥರ ಕ್ಯಾರೆಕ್ಟರ್ ಅಲ್ಲ, ಇಲ್ಲ ಅಣ್ಣ ತಮ್ಮನಲ್ಲ ಯಾರೂ ಅಲ್ಲ. ಸೊ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಒಂಥರ ಆ ಮೂವಿನ ನಿಮಗೆ ಒಂಥರ ನೆನಪಾಗುತ್ತೆ, ಬಾಸ್ ಮೂವಿನ ನಿಮಗೆ ನೆನಪಾಗುತ್ತೆ. ನವಗ್ರಹ ನೋಡಾದ್ಮೇಲೆ ಇದೇ ಒಂಥರ ಕ್ರೂಯಲ್ ಆಗಿ, ಅದಾದಮೇಲೆ ಅದಕ್ಕಿಂತ ಕ್ರೂಯಲ್ ಗುರು. ಈ ಥರ ಡಿ ಬಾಸ್ ಅಂತೂ ಯಾವುದೇ ಮೂವಿಲಿ ಕಾಣಿಸ್ಕೊಂಡಿಲ್ಲ, ಇಷ್ಟೊಂದು ಕ್ರೂಯಲ್ ಆಗಿರೋವಂಥ ಒಂದು ಕ್ಯಾರೆಕ್ಟರ್ನ, ಅದೇ ದ ಡೆವಿಲ್ ಹೇಳಿದ್ನಲ್ಲ, ಆ ಥರ ಒಂಥರ ಕಾಮುಕ, ಜೊತೆಗೆ ನಾನು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿರೋದು, ಜೊತೆಗೆ ಎಲ್ಲ ರೀತಿ ನೀವು ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ. ಅಷ್ಟು ವರ್ಸ್ಟ್ ಕ್ಯಾರೆಕ್ಟರ್ನ ಡಿ ಬಾಸ್ ಅವರು ಮಾಡಿದ್ದಾರೆ ಅಂತಂದರೆ ಅದನ್ನು ಮೆಚ್ಕೊಳ್ಬೇಕು. ಅದು ಕ್ಯಾರೆಕ್ಟರ್ಗೆ ಬೆಲೆ ಕೊಟ್ಬಿಟ್ಟು ಮಾಡಿರೋದು ಅದು. ಸೊ ಅದೊಂದು ಕ್ಯಾರೆಕ್ಟ್ರು, ಜೊತೆಗೆ ಈ ಕಡೆ ಒಂದು ಕ್ಯಾರೆಕ್ಟ್ರು, ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಈ ಕಡೆ ಈ ಕ್ಯಾರೆಕ್ಟರ್ ಯಾರಿಗೂ ಇಷ್ಟ ಆಗಲ್ಲ. ಬಟ್ ಆದ್ರೂ ಆ ಡೆವಿಲ್ ಅನ್ನೋ ಒಂದು ನೌಟಂಕಿ ಅನ್ನೋದು, ಏನು ಮಾಮ್ಸ್ ಅನ್ನೋದು. ಸೊ ಇಲ್ಲಿ ಕೃಷ್ಣ ಕ್ಯಾರೆಕ್ಟರ್ಗೂ ಡೆವಿಲ್ ಕ್ಯಾರೆಕ್ಟರ್ನು ಹೈಲೈಟ್ ಆಗೋದು ಯಾವುದು ಅಂದರೆ ಅದು ಡೆವಿಲ್ ಕ್ಯಾರೆಕ್ಟರ್ನೇ ಹೈಲೈಟ್ ಆಗೋದು. ಆ್ಯಂಡ್ ಲಾಸ್ಟಿಗೆ ಒಂದು ಮೂವಿ ಎಲ್ಲ ಮುಗಿದ್ಮೇಲೆ ಒಂದು ಟ್ವಿಸ್ಟ್ ಬರುತ್ತೆ, ಅದೇನು ಅಂತ ನಿಜವಾಗ್ಲೂ ಯಾರಿಗೂ ಅರ್ಥ ಆಗೋದಿಲ್ಲ. ಟ್ವಿಸ್ಟ್ಗಳಿದ್ದಾವೆ ಈ ಮೂವಿಲಿ, ಏನು ಪ್ರಿಡಿಕ್ಟ್ ಮಾಡೋಕ್ಕಾಗದೇ ಇರೋವಂಥ ಟ್ವಿಸ್ಟ್ಗಳೇನಲ್ಲ, ಪ್ರಿಡಿಕ್ಟ್ ಮಾಡ್ಬೋದು, ಬಟ್ ಟ್ವಿಸ್ಟ್ಗಳಿದ್ದಾವೆ ಕೆಲವೊಂದು ಕಡೆ. ಆ್ಯಂಡ್ ಲಾಸ್ಟಿಗೆ ಒಂದು ಟ್ವಿಸ್ಟ್ ಬರುತ್ತೆ, CM ಆದಮೇಲೆ ಲಾಸ್ಟಿಗೆ ನಡ್ಕೊಂಡು ಹೋಗೋ ಟೈಮಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ, ಅವಾಗ ಎಲ್ಲರಿಗೂ ತಲೆಗೆ ಹುಳ ಬಿಟ್ಟಂಗೆ ಆಗುತ್ತೆ ಏನು ಅಂತ. ಸೊ ಅದು ಮೂವಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒಟ್ಟಲ್ಲಿ ಓವರಾಲ್ ನೋಡ್ತು ಅಂದರೆ ನನ್ನ ಪ್ರಕಾರ ಸ್ಟಾರ್ಸ್, ನಾನು ರೇಟಿಂಗ್ ಎಲ್ಲ ಕೊಡೋಣ ಬೇಡವ ನಂಗೆ ಗೊತ್ತಾಗ್ತಿಲ್ಲ, ಹೋಗಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಔಟ್ ಆಫ್ 5 ನಾನು ಒಂದು 3.5 ಕೊಡ್ತೀನಿ ಗುರು ನಮ್ಮ ಡಿ ಬಾಸ್ ಮೂವಿಗೆ, ಡೆವಿಲ್ ಮೂವಿಗೆ. ಸ್ವಲ್ಪ ಪಾತ್ರಗಳು ಬೇಡ ಅಂತ ಅನಿಸುತ್ತೆ, ಈ ಸ್ವಲ್ಪ ಪಾತ್ರಗಳು ಮಾತ್ರ. ಆಲ್ಮೋಸ್ಟ್ ಎಲ್ಲ ಪಾತ್ರಗಳು ಕೂಡ ಡೆಪ್ತ್ ಇದೆ, ಬಟ್ ಸ್ವಲ್ಪ ಪಾತ್ರಗಳು ಮಾತ್ರ ಬೇಡ ಅಂತ ಅನಿಸುತ್ತೆ. ಅದೇ ಈ ಗಿಲ್ಲಿನ ಹಾಕ್ಕೊಂಡಿರೋದು, ಜೊತೆಗೆ ಇವ್ರನ್ನ ಹಾಕ್ಕೊಂಡಿರೋದು, ಯಾರಿಗೂ ಅವರ ಪೊಲೀಸ್ನ ಹಾಕ್ಕೊಂಡಿರೋದು, ಸೊ ಇವೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಬಟ್ ಅದೆಲ್ಲ ಬಿಟ್ಟು ನೋಡ್ತು ಅಂದರೆ ಆಲ್ಮೋಸ್ಟ್ ಯೂಸ್ ಮಾಡುವಂಥ ಪಾತ್ರ ಕಾಮಿಡಿನ ವರ್ಕ್ ಮಾಡೋದಕ್ಕೋಸ್ಕರ ಗಿಲ್ಲಿನ ಹಾಕ್ಕೊಂಡ್ರು ಅಂತ ಕಾಣಿಸುತ್ತೆ. ಬಟ್ ಅದೇನೋ ಅಷ್ಟರ ಮಟ್ಟಿಗೆ ಏನೋ ವರ್ಕೌಟ್ ಆಗಿಲ್ಲ. ಬಟ್ ಆದ್ರೂ ಕಾಮಿಡಿ ಒಂದು ರೇಂಜಿಗೆ, ಅಷ್ಟರ ಮಟ್ಟಿಗಲ್ಲ. ಕಾಮಿಡಿ ಈ ಮೂವಿಲಿ ಎಷ್ಟು ಹುಡುಕ್ಬೋದು ನೀವು ಅಂತಂದರೆ ಒಂದು 5 to 10% ಹುಡುಕ್ಬೋದು ಅಷ್ಟೇ. ನೀವು ಕಾಮಿಡಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಇದೊಂಥರ ಸೀರಿಯಸ್ ಡ್ರಾಮಾ, ಒಂಥರ ಪೊಲಿಟಿಕಲ್ ಥ್ರಿಲ್ಲರ್. ನಾನು ಅದೇ ಅಲ್ವಾ ಕೊಟ್ಟಿರೋದು ಟೈಟಲು, ಪೊಲಿಟಿಕಲ್ ಡ್ರಾಮಾ ಥ್ರಿಲ್ಲರ್ ಅಂತ ಕೊಟ್ಟಿದ್ದಾರೆ. ಸೊ ಹೋಗ್ಬಿಟ್ಟು ನೋಡಿ, ಒನ್ ಟೈಮ್ ಅಂತೂ ಖಂಡಿತ ನೋಡ್ಬೋದು, ಏನು ಬೋರ್ ಅಂತೂ ಏನು ಆಗೋದಿಲ್ಲ. ಫಸ್ಟ್ ಹಾಫ್ ನನ್ನ ಪ್ರಕಾರ ಚೆನ್ನಾಗಿತ್ತು, ಸೆಕೆಂಡ್ ಹಾಫಿಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ಹಾಫು ಚೆನ್ನಾಗಿತ್ತು. ಸೊ ಸ್ವಲ್ಪ ಸೆಕೆಂಡ್ ಹಾಫಲ್ಲಿ ಲ್ಯಾಗ್ ಅಂತ ನಿಮಗೆ ಅನಿಸುತ್ತೆ. ಸೊ ನೀವು ಮೂವಿ ನೋಡಿದ್ರೆ ಏನಂದರೆ ಗೊತ್ತಾಗುತ್ತೆ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಬೇರೆ ಗುರು, ನನ್ನ ಎಕ್ಸ್ಪೀರಿಯೆನ್ಸ್ ಬೇರೆ. ನಾನು ಫುಲ್ ಎಕ್ಸಾಜರೇಟ್ ಮಾಡ್ಬಿಟ್ಟು ಹೇಳ್ದೆ ಇಲ್ಲ, ನನಗೆ ಒಂದು 3.5 ಕೊಡ್ಬೋದು ಅಂತ ಅನ್ನಿಸ್ತು, ಜೆನ್ಯೂನಾಗಿ ಹೇಳಬೇಕು ಅಂತಂದರೆ. ಸೊ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಗೇನು ಅನ್ನಿಸ್ತು ಅಂತ. ಒಟ್ಟಲ್ಲಿ ನನಗೆ ಅನಿಸಿದ್ದೇನು ಅಂತಂದರೆ 2 ಸಾಂಗ್ ಅಂತೂ ಸಖತ್ತಾಗಿ ಬಂದಿದೆ. ಅದೇ ಫಸ್ಟ್ ಸಾಂಗು ಇದ್ರೆ ನೆಮ್ಮದಿಯಾಗಿರಬೇಕು, ಜೊತೆಗೆ ಆ ಒಂದೇ ಒಂದು ಸಲ ಅದಂತೂ ಅವನ ಅಜ್ಜಿ ಅಲ್ಟಿ ಹೀರೋಯಿನ್ ಅಂತ ಸೈಕಾಗಿ ತೋರಿಸೋರೆ ಗುರು ಈ ಮೂವಿಲಿ. ಫಿದಾ ಆಗೋಗ್ಬಿಡ್ತೀರ ಹಂಗೆ ಹೀರೋಯಿನ್ ನೋಡ್ತಿದ್ದು ಅಂತಂದರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಬಾ.